ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ನಾವು ಹಲವು ಸಂಚಿಕೆಗಳಿಂದ ಶ್ರೀ ವಾದಿರಾಜ ಗುರು ಸಾರ್ವಭೌಮರಿಂದ ವಿರಚಿತವಾದ ಶ್ರೀ ಲಕ್ಷ್ಮೀ ಶೋಭಾನೆ ಅನ್ನುವ ಕೃತಿಯ ಅರ್ಥಚಿಂತನೆಯನ್ನು ಮಾಡ್ತಾ ಬರ್ತಾ ಇದ್ದೀವಿ. ಇಷ್ಟರ ತನಕ ನಾವು 100 ಪದ್ಯಗಳ ಅರ್ಥವನ್ನು ನೋಡಿದ್ದೀವಿ. ಇವತ್ತು 101ನೇ ಪದ್ಯದಿಂದ 105ನೇ ಪದ್ಯದ ತನಕನೂ ಅರ್ಥವನ್ನು ನೋಡೋಣ ಸ್ನೇಹಿತರೆ. ಲಕ್ಷ್ಮೀದೇವಿ ಕ್ಷೀರಸಾಗರದಿಂದ ಎದ್ದು ಬಂದು ನಾರಾಯಣನಿಗೆ ವರಮಾಲೆಯನ್ನು ಹಾಕಿದ್ದಾಳೆ. ಅವರಿಬ್ಬರದು ಮದುವೆ ಆಗಿದೆ, ಮತ್ತೆ ಭೋಜನ ಕಾರ್ಯಕ್ರಮ ಎಲ್ಲ ಕೂಡ ಮುಗಿದಿದೆ. ಇವಾಗ ಇನ್ನ ಲಕ್ಷ್ಮೀನಾರಾಯಣರು ಅಂದ್ರೆ ವಧುವರರು ಇಬ್ಬರು ವಿಶ್ರಾಂತಿ ತಗೊಂಬೋ ಸಮಯ. ಹಾಗಾಗಿ ಅವ್ರಿಗೆ ಹಾಸಿಗೆ ಬೇಕಾಗಿತ್ತು. ಇವಾಗ ಈ 101ನೇ ಪದ್ಯದಲ್ಲಿ ವಾದಿರಾಜರು ವಿನೋದವಾಗಿ ಅದನ್ನ ಹೇಳ್ತಾ ಇದ್ದಾರೆ. ಏನು ಅಂದ್ರೆ, ಇವಾಗ ಹಾಸಿಗೆ ಬೇಕು ಅಂದ್ರೆ ನಾರಾಯಣ ಹಾಸಿಗೆ ಯಾವುದು? ಶೇಷದೇವರು. ಶೇಷದೇವರು ಆಲ್ರೆಡಿ ಭೂಮಿಯನ್ನು ಹೊತ್ಕೊಂಡಿರೋದ್ರಿಂದ ಇಲ್ಲಿ ಹಾಸಿಗೆ ಆಗಕ್ಕೆ ಆಗ್ತಾ ಇರ್ಲಿಲ್ಲ ಅಂತ ಇಲ್ಲಿ ಒಂದು ಚಿಕ್ಕ ವಿನೋದ. ಆವಾಗ ನಾರಾಯಣ ಏನ್ ಮಾಡ್ದ, ಅಷ್ಟ ದಿಕ್ಪಾಲಕರು ಇರ್ತಾರಲ್ವಾ, ಅವ್ರಿಗೆ ಅಷ್ಟ ದಿಗ್ಗಜಗಳಿರತ್ತೆ, ಅಂದ್ರೆ ಆನೆಗಳು. ಅವನ್ನ ಸಂತೋಷ ಮಾಡಕ್ಕೆ, ಯಾಕೆ ಅಂದ್ರೆ ಅವರು ಈ ಭೂಮಿಯನ್ನು ಹೊತ್ಕೊಂಡ್ರೆ ಅವಾಗ ಶೇಷದೇವರು ನಾರಾಯಣಗೆ ಹಾಸಿಗೆ ಆಗಿ ಬರ್ಬೋದು ಅಂತ. ಸೊ ಅವ್ರಿಗೆಲ್ಲ ಬಲಿ ಕೊಟ್ರಂತೆ. ಬಲಿ ಅಂದ್ರೆ ಅವ್ರನ್ನೇ ಸಂಹಾರ ಮಾಡೋದಲ್ಲ, ಆ 8 ಆನೆಗಳಿಗೆ ಖುಷಿ ಮಾಡೋ ಒಂದು ಕಾರ್ಯಕ್ರಮವನ್ನು ಮಾಡಿದ್ರಂತೆ. ಇದನ್ನ ವಾದಿರಾಜರು ಎಷ್ಟೋ ಸೊಗಸಾಗಿ ವಿನೋದವಾಗಿ ನಮ್ಗೆ ಈ 101ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. 102ನೇ ಪದ್ಯದಲ್ಲಿ ವಾದಿರಾಜರು ಸಮುದ್ರ ರಾಜ ಅಂದ್ರೆ ವರುಣ ದೇವರು ಎಲ್ಲಾರ್ಗು ಏನೇನು ರಿಟರ್ನ್ ಗಿಫ್ಟ್ ಅಂದ್ರೆ ಬಂದಿದ್ದವ್ರಿಗೆಲ್ಲ ಕೊಡೋದನ್ನ ಏನೇನು ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮದೇವರಿಗೆ ನವರತ್ನ ಮಾಲೆಯನ್ನು ಕೊಟ್ರಂತೆ, ವಾಯುದೇವರಿಗೆ ಚದುರ ಹಾರವನ್ನು ಕೊಟ್ರಂತೆ, ಹಾಗೆ ಶಿವನಿಗೆ ಚಂದ್ರನ ಕಾಂತಿಯನ್ನು ಕೊಟ್ರಂತೆ. 103ನೇ ಪದ್ಯದಲ್ಲಿ ವಾದಿರಾಜರು ಅಷ್ಟದಿಕ್ಪಾಲಕರಿಗೂ ಎಲ್ಲಾರ್ಗೂ ಆನೆಗಳನ್ನ ಕೊಟ್ರಂತೆ. ಅದು ಎಂತ ಆನೆ ಅಂದ್ರೆ 4 ದಂತ ಇದೆ ಅಂತ. ಅಷ್ಟು ಶ್ರೇಷ್ಠವಾದ ಆನೆಗಳನ್ನ ಆ ಅಷ್ಟ ದಿಕ್ಪಾಲಕರಿಗೂ ಕೊಟ್ಟು ವರುಣದೇವರು ಈ ವಧುವರನ್ನು ಆಯುಷ್ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡಕ್ಕೆ ಹೇಳ್ತಾ ಇದ್ದಾರಂತೆ. ಇಲ್ಲಿ ಲಕ್ಷ್ಮೀನಾರಾಯಣರಿಗೆ ಯಾರು ಏನು ಆಯುಷ್ ಜಾಸ್ತಿ ಮಾಡಕ್ಕೆ ಆಶೀರ್ವಾದ ಮಾಡ್ಬೇಕಾಗಿಲ್ಲ. ಇದೆಲ್ಲ ಒಂದು ವಿಡಂಬನೆ ತರ, ಎಲ್ಲಾರ್ಗೂ ಸಾಧಾರಣ ಮದುವೆಗಳಲ್ಲಿ ಹೇಗಾಗತ್ತೆ ಅನ್ನೋದನ್ನ ತೋರ್ಸ್ಕೊಡ್ತಾ ಇದ್ದಾರೆ ಅಷ್ಟೇ. 104ನೇ ಪದ್ಯದಲ್ಲಿ, ಇವಾಗ 103ನೇ ಪದ್ಯದಲ್ಲಿ ಆಲ್ರೆಡಿ ಅಷ್ಟದಿಕ್ಪಾಲಕರಲ್ಲಿ ದೇವೇಂದ್ರನು ಇದ್ದಾನೆ, ಇಂದ್ರದೇವರು ಇದ್ದಾರೆ, ಅವ್ರಿಗೂ ಒಂದು ಐರಾವತವನ್ನು ಕೊಟ್ಟಿದ್ದಾರೆ, ಆನೆಯನ್ನು. ಇವಾಗ ಈ 104ನೇ ಪದ್ಯದಲ್ಲಿ ಕೂಡ ಇನ್ನ ಮುಂದಕ್ಕೆ ಕೊಡ್ತಾ ಇದ್ದಾರೆ, ಇನ್ನ ಜಾಸ್ತಿ. ಯಾಕೆ ಅಂದ್ರೆ ಇಂದ್ರ ತುಂಬಾ ಇಂಪಾರ್ಟೆಂಟ್ ಗೆಸ್ಟ್ ಇಲ್ಲಿ. ಹಾಗಾಗಿ ಇಂದ್ರನಿಗೆ ಇವಾಗ ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರೆಲ್ಲ ಆದ್ಮೇಲೆ ನೆಕ್ಸ್ಟ್ ಇಂದ್ರದೇವರು ಬರ್ತಾರೆ. ಯಾಕಂದ್ರೆ ಅವ್ರ ದೇವತೆಗಳಿಗೆ ರಾಜನಂತವನು. ಸೊ ಹಾಗಾಗಿ ಇಂದ್ರನಿಗೆ ಇನ್ನ ಜಾಸ್ತಿ ಉಡುಗೊರೆಯನ್ನು ಕೊಡ್ತಾ ಇದ್ದಾರೆ. ಏನ್ ಕೊಡ್ತಾ ಇದ್ದಾರೆ ಅಂದ್ರೆ ಪಾರಿಜಾತ ಗಿಡವನ್ನು ಕೊಡ್ತಾ ಇದ್ದಾರಂತೆ. ಅಂದ್ರೆ ಅದೆಷ್ಟು ಪ್ರೆಷಿಯಸ್ ನೋಡ್ರಿ, ಪಾರಿಜಾತ ಗಿಡ ಅನ್ನೋದು ಅಷ್ಟು ಪ್ರೆಷಿಯಸ್. ಅದಾದ್ಮೇಲೆ 10,000 ಅಪ್ಸರಾ ಸ್ತ್ರೀಯರನ್ನು ಕೊಡ್ತಾ ಇದ್ದಾರಂತೆ. ಇವೆಲ್ಲ ಕೊಟ್ಬಿಟ್ಟು ಏನ್ ಕೇಳ್ತಾ ಇದ್ದಾರೆ ಇಂದ್ರದೇವರನ್ನು, ವರುಣದೇವರು ಅಂದ್ರೆ ಒಳ್ಳೆ ಭಕ್ತಿಯನ್ನು ಕೊಡು ಅಂತ ಇಂದ್ರದೇವರನ್ನು ವರುಣದೇವರು ಕೇಳ್ತಾ ಇದ್ದಾರೆ ನೋಡಿ. ಅಂದ್ರೆ ರುದ್ರದೇವರು ಹೇಗೆ ಮನೋನಿಯಾಮಕನು, ಇಂದ್ರದೇವರು ಕೂಡ ಹಾಗೆ ಮನೋನಿಯಾಮಕ. ಅಂದ್ರೆ ಅಷ್ಟು ದೊಡ್ಡ ಭಕ್ತ ನಾರಾಯಣನಿಗೆ. ಸೊ ಹಾಗಾಗಿ ವರುಣದೇವರು ಇಂದ್ರದೇವರಿಗೆ ಭಕ್ತಿ ಕೊಡು ಅಂತ ಕೇಳ್ತಾ ಇದ್ದಾರೆ. ಈ ರೂಪದಲ್ಲಿ ನಾವು ದೇವ್ರನ್ನ ಏನ್ ಕೇಳ್ಬೇಕು ಅನ್ನೋದನ್ನ ನಮ್ಗೆ ವಾದಿರಾಜರು ಹೇಳ್ಕೊಡ್ತಾ ಇದ್ದಾರೆ. ಪೂಜೆ ಎಲ್ಲ ಮಾಡಿದ್ಮೇಲೆ ನಮ್ಗೆ ಐಹಿಕ ಸುಖಗಳ ಬಗ್ಗೆ ಕೇಳೋದು ಕಡಿಮೆ ಮಾಡ್ತಾ ಹೋಗ್ಬೇಕು, ಭಕ್ತಿ, ಜ್ಞಾನ, ವೈರಾಗ್ಯ ಇಂಥದನ್ನ ಕೇಳ್ಬೇಕು ಅಂತ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. 105ನೇ ಪದ್ಯದಲ್ಲಿ ವಾದಿರಾಜರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇವಾಗ ಇಂಪಾರ್ಟೆಂಟ್ ಗೆಸ್ಟ್ಗಳಿಗೆಲ್ಲ ದೇವತೆಗಳಿಗೆಲ್ಲ ಕೊಟ್ಟಾಯ್ತು, ಇನ್ನ ಬೇರೆ ಬೇರೆ ದೇವತೆಗಳಿದ್ದಾರಲ್ವಾ,
ಅವ್ರಿಗೆಲ್ಲ ನವರತ್ನದ ರಾಶಿಗಳ ಹಾಕ್ಬಿಟ್ಟು ಅದ್ ತೆಗೆದು ಎಲ್ಲಾರ್ಗೂ ರಾಶಿ ರಾಶಿ ನವರತ್ನವನ್ನು ಕೊಡ್ತಾ ಇದ್ದಾರಂತೆ. ಇದೆಲ್ಲ ಕೊಟ್ಟು ಅವ್ರನ್ನೆಲ್ಲ ಮನೆಗೆ ಸಂತೋಷವಾಗಿ ಅವ್ರವ್ರ ಮನೆಗೆ ಕಳಿಸ್ತಾ ಇದ್ದಾರಂತೆ. ಇದನ್ನ 105ನೇ ಪದ್ಯದಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ ವಾದಿರಾಜರು. ಇವತ್ತಿಗೆ ಈ ವಿಡಿಯೋನಲ್ಲಿ ಇಷ್ಟೇ ಸ್ನೇಹಿತರೆ. ಮುಂದಿನ ವಿಡಿಯೋನಲ್ಲಿ ಇನ್ನು ಕೆಲವು ಪದ್ಯಗಳ ಅರ್ಥವನ್ನು ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶ್ರೀಕೃಷ್ಣ ಅರ್ಪಣಮಸ್ತು.